ಪಿರಿಯಾಪಟ್ಟಣ ತಾಲೂಕಿನ ಕೊಣಸೂರು ಗ್ರಾಮದಲ್ಲಿ ಕಳೆದೆರಡು ದಿನಗಳ ಹಿಂದೆ ಸಾಲಗಾರನೊಂದಿಗೆ ಕೆಲವು ಸಹಚರರು ಸೇರಿಕೊಂಡು ಅಕ್ರಮವಾಗಿ ಜಮೀನಿಗೆ ಪ್ರವೇಶ ಮಾಡಿ ಬೆಳೆ ನಾಶ ಮಾಡಿದ್ದಲ್ಲದೆ ಬೇಲಿಯನ್ನ ಅಳವಡಿಸಿರುವುದನ್ನು ತೆರವುಗೊಳಿಸಿ 5 ಎಕರೆ ಜಮೀನನ್ನ ಸಾಲದ ಬಡ್ಡಿಗಾಗಿ ವಶಪಡಿಸಿಕೊಂಡು ಅನ್ಯಾಯ ಮಾಡುತ್ತಿರುವುದು ಸರಿಯಲ್ಲ. ಪಡೆದ ಹಣವನ್ನ ಸಂದಾಯ ಮಾಡಿಕೊಂಡು ಜಮೀನಿನ ಕಡೆ ನೋಡಬಾರದು ಎಂದು ಸಾಲಗಾರರಿಗೆ ತಿಳಿಸಿದರು. ಜೊತೆಗೆ ಇಟ್ಗಳ್ಳಿ, ನರಳಾಪುರ, ಆರನಹಳ್ಳಿ, ಹಸ್ವಾಡು, ಬೆಕ್ಯ, ನಂದಿಪುರ, ಕೊತ್ತಬಳ್ಳಿ, ಆರ್ತುಂಗ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿನ ರೈತರು ಮತ್ತು ದಲಿತರು ವಿವಿಧ ರೀತಿಯ ಹಣದ ಸಮಸ್ಯೆಯ ಕಾರಣದಿಂದಾಗಿ ಸಾಲದ ರೂಪದಲ್ಲಿ ಬಡ್ಡಿದಾರನಿಂದ ತಮ್ಮ ಜಮೀನುಗಳನ್ನು ಪೂರ್ಣವಾಗಿ ಒತ್ತೆಯಿಟ್ಟು ಸಾಲ ಪಡೆದುಕೊಂಡಿದ್ದಾರೆ. ಅದರಲ್ಲೂ ರೈತರಾದ ಕೆಸಿ ಶೈಕುಮಾರ್, ಕೆಸಿ ಲೋಕೇಶ್, ರಾಜೇಗೌಡ ಸೇರಿದಂತೆ ಹಲವಾರು ರೈತರು ತಮ್ಮ ಹಣಕಾಸಿನ ವ್ಯವಹಾರವನ್ನೇ ಮುಂದಿಟ್ಟುಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ತೋಟ ಮತ್ತು ಜಮೀನುಗಳನ್ನು ಕೇವಲ 25 ಅಥವಾ 50 ಸಾವಿರ ರೂಪಾಯಿಗಳಿಗೆ ಸಾಲ ಪಡೆದುಕೊಂಡು ಉಪನೋಂದಣ ಅಧಿಕಾರಿಗಳ ಕಚೇರಿಯಲ್ಲಿ ನೋಂದಾಯಿಸಿ ಕೆಲವು ತಿಂಗಳುಗಳು ಮತ್ತು ವರ್ಷಗಳು ವರೆವಿಗೂ ರೈತರು ಸಾಲದ ಮೇಲಿನ ಬಡ್ಡಿಯೊಂದಿಗೆ ಸಾಲವನ್ನ ಹಿಂತಿರುಗಿಸಿದರೂ ಸಹ ಆಸ್ತಿಯನ್ನ ವಾಪಸ್ ಬರೆದುಕೊಡದೆ ಸತಾಯಿಸಿ ಮತ್ತಷ್ಟು ಬಡ್ಡಿಯನ್ನ ಏರಿಸಿಕೊಂಡು ನ್ಯಾಯಾಲಯದ ಮೆಟ್ಟಿಲೇರಿ ಬಡ್ಡಿಕೋರರು ಆಸ್ತಿಯನ್ನ ವಶಕ್ಕೆ ಪಡೆಯುತ್ತಿರುವುದರಿಂದ ಕೆಸಿ ಶಶಿಕುಮಾರ್ ಹಾಗೂ ಇನ್ನಿತರ ರೈತರು ಮತ್ತು ದಲಿತರು ಕುಟುಂಬಗಳು ಬೀದಿ ಪಾಲಾಗುತ್ತಿರುವುದು ತಾಲೂಕಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದರು. 150 ಜನ ಒಂದು ಫೆನ್ಸು, ತಂತಿ, ಲೇಬರು ಎಲ್ಲ ದಲಿತರು, ಗೇಟು ಎಲ್ಲ ತಗೊಬಂದು ಒಂದು 9 ಗಂಟೆ ಸಮಯದಲ್ಲಿ ಹೋದು ಗುರುವಾರ ನಮಗೇನು ಇಲ್ಲದೇ ಇರೋ ಟೈಮಲ್ಲಿ ಏಕಾಏಕಿ 6 ಟ್ರ್ಯಾಕ್ಟ್ರು, ಒಂದು JCB, ಲೇಬರು ಇವರೆಲ್ಲ ಸೇರಿಕೊಂಡು ನಾವು ಯಾರೂ ಇರ್ತಿಲ್ಲ. ಜೋಳ ಇದು ಮಾಡೋಕ್ಕೆ ಹೋಗಿದ್ದು ನಾವು. ಒಂದು 20 ದಿವಸದಲ್ಲಿ ಈ ಜಮೀನು ಪೂರ್ತಿ ಜೋಳ ಹಾಕಿತ್ತು, ಎಲ್ಲ ಮೊಳಕೆ ಹೊಡೆದಿತ್ತು ಮಾಡಿದ್ದು. ಈ ಬಡ್ಡಿ ದಂಧೆಕೋರರ ಕುತಂತ್ರಕ್ಕೆ ಸಿಲುಕಿ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ಒಳಗಾಗಿ ಅವರ ಆಸ್ತಿ ಕಳೆದುಕೊಂಡು ಕುಟುಂಬಗಳು ಬೇದಿ ಪಾಲಾಗುತ್ತಿರುವುದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ವಿಶೇಷ ತಂಡ ರಚಿಸಿ ಅವರಿಂದ ತನಿಖೆ ನಡೆಸಿ ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ರಕ್ಷಣೆ ಮಾಡಬೇಕೆಂದು ಮಂಜುನಾಥ್ ಗೌಡ ಆಗ್ರಹಿಸಿದ್ದಾರೆ. ವರದಿ HD ರಮೇಶ್, ಪಿರಿಯಾಪಟ್ಟಣ. ಗ್ರಾಮಸ್ಥರು ಎಲ್ಲರೂ ಸಹ ನಿಂತ್ಕೋತಾರೆ. ಅವ್ನು ಏನು ಹಣ ಕೊಟ್ಟವನೇ ಇವತ್ತು ಆ ಹಣ ಕೊಡೋಕ್ಕೆ ನಾವು ಇವತ್ತು ಸಿದ್ಧ. ನೇರವಾಗಿ ಬಂದು ಅವ್ನ ಹಣ ಬಡ್ಡಿ ಸಮೇತ ತಗೊಂಡೋಗ್ಲಿ, ಈ ಆಸ್ತಿ ಅಂತೂ ಯಾವುದೇ ಕಾರಣದಲ್ಲೂ ನಾವು ಬಿಟ್ಕೊಡಲ್ಲ. ನಮ್ಮ ರೈತ ಸಂಘದ ಪರವಾಗೂ ಸಹ ಹಾಗೂ ಗ್ರಾಮದ ಪರವಾಗಿ ನಮ್ಮ ತಾಲೂಕು ರಾಜ್ಯದಲ್ಲೇ ಆಗ್ಬೋದು, ಯಾವುದೇ ರೈತ ದರಿದ್ದು ಅಂತ ಹೋಗಿ ಒಂದು 3 ಲಕ್ಷ 2 ಲಕ್ಷ ಕೈ ಚಾಚೋದು ಸಹಜ. ಆ ಹಣ ಕೊಟ್ಟಂಥ ಮನುಷ್ಯ ಪತ್ರವನ್ನು ಯಾವುದೇ ರೀತಿ ತಿರುಗಿಸಿ ಅದನ್ನು ಸುದ್ಕ್ರಾಯ ಅಂತಕ್ಕಂಥ ಪತ್ರವನ್ನು ಮಾಡಿಕೊಂಡು ಇವತ್ತು ಇಂಥ ಹೆಣ್ಣುಮಕ್ಳು ನೋಡಿ ನಮಗೆ ಹೊಟ್ಟೆ ಉರಿತಾ ಇದೆ. ಇಷ್ಟು ಅನ್ಯಾಯ ಮಾಡಿದಾಗ ಅವನು ಅನ್ನ ತಿನ್ನೋದು ಯಾವುದರಲ್ಲಿ? ಇದನ್ನೇ ನಂಬ್ಕೊಂಡು ಜೀವನ ಸಾಕ್ತಕ್ಕಂಥ ರೈತ ಇವತ್ತು ಇವ್ರ ದೌರ್ಜನ್ಯಕ್ಕೆ, ಇವ್ರ ಹಣಕ್ಕೆ, ಇವ್ರ ದರ್ಪಕ್ಕೆ ಒಳಗಾಗಿ ಒಬ್ಬ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದವನೆ. ಆದ್ದರಿಂದ ಈ ತಾಲೂಕಿನ ಜನ ಎತ್ತೆಚ್ಕೊಂಡು ಎಲ್ಲರೂ ಸಹ ಮುಂದಿನ ದಿನ ಈ ಕೊಣಸೂರು ಗ್ರಾಮಕ್ಕೆ ಬನ್ನಿ, ತಾಲೂಕು ಮಟ್ಟದಲ್ಲಿ ನಾವು ಹೋರಾಟ ಮಾಡಿ ಈ ರೈತನಿಗೆ ನ್ಯಾಯ ಒದಗಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಆದ ನಾನು ಹಾಗೂ ಎಲ್ಲ ನನ್ನ ಬಸವನಗರ ಸೇರಿರೋದು. ಗುರುವಾರ 9 ಗಂಟೆ ಟೈಮು. 9 ಗಂಟೆಯಲ್ಲಿ ನಮಗೆ ಬಂದಿದ್ದು ಗೊತ್ತಿಲ್ಲ. ನಾವು ಕೆಲಸ ಮಾಡ್ತಾಯಿದ್ದೋ ಹೊಲದಲ್ಲಿ. ನಮ್ಮನ್ನು ಬಂದು ದೌರ್ಜನ್ಯದಿಂದ ಎಳೆದಾಡಿ ಹೊಡೆದಾಡಿ ಅವರು 4-5 ಜನ ದಲಿತ ಸಂಘದ ಅಧ್ಯಕ್ಷರುಗಳು, ಏನೋ ನಮಗೆ ಗೊತ್ತಿಲ್ಲ, ಅವ್ರ ಮುಖ ನೋಡಿಲ್ಲ, ಅವರೆಲ್ಲ ಬಂದು ಬೆಳೆ ಇಷ್ಟುದ್ದ ನಾವು ಬೇಡ್ಕೊಂಡು ಅದೇ 5-6 ಟ್ರ್ಯಾಕ್ಟ್ರು ಬಂದು ನಮ್ಮನ್ನ ಅಡ್ಡ ಹಾಕಿದ್ರು. JCB ಎಲ್ಲ ನೂಕ್ತೀನಿ, ನೀನು ಯಾರು ಕೇಳಕ್ಕಮ್ಮ ಅಂತ ಜಗಳ ಮಾಡಿ ನೂಕಿ ತಳ್ಳಿ ಜೋಳ ಎಲ್ಲ ಇದು ಮಾಡಿದ್ದು ಇಷ್ಟಿಷ್ಟು ಹತ್ರ ಇತ್ತು. ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ. ಬೇಡ, ಬೆಳೆ ಹಾಳು ಮಾಡಬೇಡಿ, ನೀವು ಸಂಘ ಉಳಿಸೋರು, ಒಬ್ಬ ರೈತನ ಹಾಳು ಮಾಡಿ ಅಂತ ಬೇಡ್ಕೊಂಡ್ರು ಅವರು ನೀನು ಯಾರು ಕೇಳಕ್ಕೆ ಅಂತ ತಳ್ಳಿಬಿಟ್ಟು ಅಲ್ಲ ಅಂದನ ಬಿಡ್ಬಿಡ್ತಾರೆ. ಅಂದನ ಬಿಡ್ಬಿಡ್ತಾರೆ. ಜನ ಜಾಸ್ತಿ ಇವತ್ತೆಲ್ಲ ದುಡ್ಡು ಇದಕ್ಕೇನು ಮಾಡ್ತಾರೆ ಅಂತ ಕೆಲಸ ಮಾಡ ಮುಂಡೆ ಮಕ್ಳಿಗೆ
ಮಾಡ್ತಾರೆ ಮಾಡ್ತಾರೆ ಮಾಡಿಕೊಳ್ಳಿ ಇವತ್ತೇ ಮಾಡಿಕೊಳ್ಳಿ ಸಾಯಿಸ್ತಾರೆ ಅಂತ ಇವತ್ತೇ ನಮ್ಗೆ ಯಾರು ಇಲ್ಲ ಮುಗೀತು ಅಂದ್ಬಿಟ್ಟು ಅಂತ ಹೇಳ್ಕೊಳ್ಳಿ. ಏನ್ ಬೇಕಾದ್ರೂ ಮಾಡಿ ಸಾಕ್ಬೋದು ಅತ್ತಾಗೆ. ಅಲ್ಲ ನೀವುಗಳು ಏನ್ ಮಾಡಿದ್ದೇನೆ ಕೊಲೆ ಮಾಡಿದ್ದೇನೆ ಎರಡು ಒಂದೇ ಸಾರಿ ಅದು. ಅವನು ನೀನು ಯಾವಳು ಹೋಗು ಅಂತಲ್ಲ ಅದೇ ಮಾತಾ ನಾವು ನೀವು ಕೊಡ್ತೀರಾ ನಿಮ್ಗೆ ಅಂದ್ರೆ ನಿಮ್ಗೆ ಹೆಂಗಾಯ್ತದೆ ನಿಮ್ ಎತ್ತರಿಗೆ ಆತಲ್ಲ ಅಂದ್ರೆ ಅವಳು ಹೋಗಿ ಹೊರೆ ತಂದ್ರೆ ನೀವು ಸುಮ್ಮನಾಯ್ತೀರಾ ಹಂಗಾರೆ ಮರ್ಯಾದೆನೇ ಇಲ್ವಾ ಹೆಂಗ್ಸ್ಗೆ ಹಂಗಾರೆ ಗಂಡಸರಿಗೆ 100 ಜನ ಇದ್ದೀರಿ ನೀವು ಹೊಡೆದಾಕ್ಬಿಟ್ಟು ಹೋಗ್ಬೋದು ನಾವಿರೋರು ಇಬ್ರು ನೂಕುದು ಉಂಟ್ಕೋತೀವಿ ನೀವು ಈ ತರ ದೌರ್ಜನ್ಯ ಮಾಡಿ ಮಾಡಿ ನಮ್ಮನ್ನ ಹಾಳು ಮಾಡ್ತಾ ಇದ್ರಲ್ಲ ಏನ್ ಮಾಡ್ಬೇಕು ನಮ್ಗೆ ಒಟ್ಟು ನಾವು ಅಂತೀವಿ ನೋಡಿ ಸಾ